ಹರಿ ಓಂ. ಧನ್ವಿತಾಸ್ ವರ್ಡ್ ಹೆಲ್ತ್ ಈಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು. ಈ ದಿನ ಯೋಗಾಭ್ಯಾಸಗಳಲ್ಲಿ ಒಂದಾದಂತಹ ಒಂದು ಆಸನ ನೌಕಾಸನದ ಬಗ್ಗೆ ಇಂದಿನ ತರಗತಿನಲ್ಲಿ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ನೌಕಾಸನವನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು, ಜೊತೆಗೆ ಅದರ ಉಪಯೋಗಗಳೇನು ಅನ್ನೋದನ್ನು ಇಂದಿನ ತರಗತಿನಲ್ಲಿ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತ ಈಗ ನೌಕಾಸನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾನು ದಂಡಾಸನ ಸ್ಥಿತಿಯಲ್ಲಿ ಕೂರ್ತೀನಿ. ಇದು ದಂಡಾಸನದ ಒಂದು ಭಂಗಿ. ದಂಡಾಸನ ಸ್ಥಿತಿಗೆ ಬಂದ ನಂತರ ನಾವು ನಿಧಾನವಾಗಿ ಎರಡೂ ಕಾಲುಗಳನ್ನು ಈ ರೀತಿ ಕೈಗಳನ್ನು ಕೆಳಗಡೆ ಕೊಟ್ಕೊಂತ ನಿಧಾನವಾಗಿ ತಗೊಂತೀವಿ. ಈ ರೀತಿ ತಗೊಂತ ನಿಧಾನವಾಗಿ ಸಹಜವಾದ ಉಸಿರಾಟದ ಸ್ಥಿತಿಗೆ ಬರ್ತೀವಿ. ನಿಧಾನವಾಗಿ ಉಸಿರು ತುಂಬ್ತೀವಿ, ಉಸಿರನ್ನು ಹೊರ ಹಾಕ್ತೀವಿ. ನಿಧಾನವಾಗಿ ಎರಡೂ ಕಾಲುಗಳನ್ನು ಕೈ ಸಪೋರ್ಟ್ ತಗೊಂತ ನಿಧಾನವಾಗಿ ಕಾಲುಗಳನ್ನು ಈ ರೀತಿ ನೀಡ್ತಾ ನಿಧಾನವಾಗಿ ನೋಡಿ ಈ ರೀತಿ ಮುಂದುವರಿಸ್ಬೇಕು. ನಿಧಾನವಾಗಿ ಎರಡೂ ಕೈಗಳನ್ನು ಮುಂದೆ ತಗೊಂತ ಈ ರೀತಿ ಸಾಧ್ಯವಾದರೆ ಬ್ಯಾಲೆನ್ಸ್ ಮಾಡಬೇಕು. ಈ ರೀತಿ ಸ್ವಲ್ಪ ಹೊತ್ತು ಇರಬೇಕು. ಇಲ್ಲಿ ಸಹಜವಾದ ಉಸಿರಾಟದ ಸ್ಥಿತಿಯಲ್ಲಿ ಇರಬೇಕು. ಇದು ನೌಕಾಸನ ಸ್ಥಿತಿಯ ಭಂಗಿ. ನೌಕಾಸನ ಮಾಡುವ ಇದು ಭಂಗಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇದ್ದು ಆಗಲ್ಲ ಅಂದಾಗ ನಿಧಾನವಾಗಿ ಕೈಗಳನ್ನು ಈ ರೀತಿ ಕಾಲುಗಳಿಗೆ ಸಪೋರ್ಟ್ ಕೊಡ್ತಾ ನಿಧಾನವಾಗಿ ಸಹಜ ಸ್ಥಿತಿಗೆ ಬರಬೇಕು. ಕೆಲವರಿಗೆ ಪ್ರಾರಂಭದಲ್ಲಿ ಈ ಆಸನವನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ನೋಡಿ, ಈ ರೀತಿ ಕೈಗಳನ್ನು ಕೆಳಗಡೆ ಇಟ್ಕೊತ ಸ್ವಲ್ಪ ಹೊತ್ತು ಈ ಸ್ಥಿತಿಯಲ್ಲಿ ಇರ್ತಾ ಬ್ಯಾಲೆನ್ಸ್ ಮಾಡ್ತಾ ತದನಂತರ ನಾವು ನೌಕಾಸನ ಸ್ಥಿತಿಯನ್ನು ಅಭ್ಯಾಸ ಮಾಡ್ತಾ ಹೋಗ್ಬೋದು. ಪ್ರಾರಂಭದಲ್ಲಿ ಈ ರೀತಿ ಕೈಗಳ ಸಪೋರ್ಟ್ ಕೊಟ್ಕೊಂತ ಸಹ ನಾವು ಈ ಆಸನವನ್ನು ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ಬೋದು. ಈ ರೀತಿ ನಾವು ನಿಧಾನವಾಗಿ ಕೈಗಳನ್ನು ನಿಧಾನವಾಗಿ ಕೆಳಗಿಳಿಸ್ತಾ ಮತ್ತೊಮ್ಮೆ ನಿಧಾನವಾಗಿ ದಂಡಾಸನ ಸ್ಥಿತಿ ಬರ್ತಾ ಈ ಸ್ಥಿತಿಯನ್ನು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ನೌಕಾಸನದ ಇದು ಭಂಗಿ. ಈ ನೌಕಾಸನವನ್ನು ಅಭ್ಯಾಸ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳನ್ನು ನಾವು ಪಡ್ಕೋಬಹುದು ಅನ್ನೋದಾದರೆ, ಕಿಬ್ಬೊಟ್ಟೆ ನೋವಿನ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು. ನಮ್ಮ ಎರಡು ಕೈಗಳಿಗೆ ಶಕ್ತಿಯನ್ನು ನೀಡೋದ್ರ ಜೊತೆಗೆ ತೋಳುಗಳಿಗೆ ಶಕ್ತಿಯನ್ನು ನೀಡಬಹುದು. ಜೊತೆಗೆ ಮಲಬದ್ಧತೆ ಸಮಸ್ಯೆ, ತಲೆನೋವು ಸಮಸ್ಯೆ ಮತ್ತು ಮೈಗ್ರೇನ್ ಸಮಸ್ಯೆಗಳಿಂದ ದೂರವಿದ್ದಕ್ಕೆ ಅತ್ಯುತ್ತಮವಾದ ಆಸನ ನೌಕಾಸನ. ಜೊತೆಗೆ ನಮ್ಮ ಜೀರ್ಣಕ್ರಿಯೆಗೆ ಅತ್ಯಂತ ಅನುಕೂಲ ಆಗುವ ಆಸನ ನೌಕಾಸನ. ಜೊತೆಗೆ ಈ ಒಂದು ನೌಕಾಸನವನ್ನು ನಾವು ಅಭ್ಯಾಸ ಮಾಡೋದ್ರಿಂದ ಮಾತೆಯವರಿಗೆ ಮುಟ್ಟಿನ ಸಮಸ್ಯೆಯಿಂದ ದೂರ ಇರಬಹುದು ಈ ಒಂದು ಆಸನ ಅಭ್ಯಾಸ ಮಾಡೋದ್ರಿಂದ. ಜೊತೆಗೆ ಯಾರು ಈ ಆಸನವನ್ನು ಅಭ್ಯಾಸ ಮಾಡಬಾರ್ದು ಅಂದರೆ, ಯಾರಿಗೆ ಅರ್ನಿಯ ಸಮಸ್ಯೆ ಇರುತ್ತೆ ಅವರು ಈ ನೌಕಾಸನವನ್ನು ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಮಾಡಬೇಕು, ಮಾಡಲೇಬಾರ್ದು ಅಂತ ನಾನು ಹೇಳ್ತೀನಿ. ಜೊತೆಗೆ ಈ ಆಸನವನ್ನು ಅಧಿಕ ರಕ್ತದೊತ್ತಡದಿಂದ ಯಾರು ಬಳಲ್ತಾ ಇರ್ತಾರೆ ಅವರು ಈ ಆಸನವನ್ನು ಅಭ್ಯಾಸ ಮಾಡಬಾರ್ದು. ಜೊತೆಗೆ ವಿಪರೀತವಾದ ಬೆನ್ನು ಮತ್ತು ಕುತ್ತಿಗೆ ನೋವಿನ ಸಮಸ್ಯೆ ಇರೋರು ಈ ಒಂದು ಆಸನನ ಮಾಡಬಾರ್ದು. ಹೃದಯ ಸಮಸ್ಯೆ ಇರೋರು ಈ ಒಂದು ಆಸನವನ್ನು ಮಾಡಬಾರ್ದು. ಉಳಿದವರು ಆರೋಗ್ಯವಂತ ವ್ಯಕ್ತಿಗಳು ಈ ಒಂದು ಆಸನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಇಷ್ಟೆಲ್ಲ ಉಪಯೋಗಗಳನ್ನು ಪಡ್ಕೋಬೋದು ಅಂತ ತಿಳ್ಕೊಂತ, ನಾವು ನೌಕಾಸನವನ್ನು ಪ್ರಾರಂಭದಲ್ಲೇ ಮಾಡಬಾರ್ದು. ನಾವು ಬಾಡಿಯನ್ನು ಆ ಸ್ಥಿತಿಗೆ ತಗೊಂಡೋಗ್ಬೇಕು. ಅಂದರೆ ನಾವು ದೇಹವನ್ನು ಕೆಲವು ಸೂಕ್ಷ್ಮಗಳ ಮೂಲಕ ದೇಹವನ್ನು ಹೊಂದಾಣಿಕೆ ಮಾಡ್ಕೊತ ಈ ಒಂದು ಆಸನವನ್ನು ಅಭ್ಯಾಸ ಮಾಡ್ತಾ ಹೋಗ್ಬೋದು. ಇದರಿಂದ ನಮ್ಮ ಸ್ಪೈನಲ್ ಕಾರ್ಡ್ ಸಮಸ್ಯೆಗಳನ್ನು ಸಹ ನಿವಾರಣೆ ಮಾಡ್ಕೊತ ನಾವು ಈ ಒಂದು ನೌಕಾಸನ ಮಾಡೋದ್ರಿಂದ ಇಷ್ಟೆಲ್ಲ ಉಪಯೋಗಗಳನ್ನು ಪಡ್ಕೋಬೋದು ಅಂತ ಅದನ್ನು ತಿಳ್ಕೊತ ಇವತ್ತು ನೌಕಾಸನದ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚು ವಿಚಾರಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ, ಇನ್ನು ಆರೋಗ್ಯವಂತ ವ್ಯಕ್ತಿಗಳು ಏನೆಲ್ಲ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ಮುಂದಿನ ಕ್ಲಾಸ್ನಲ್ಲಿ ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಅಂತ ತಿಳಿಸ್ತಾ ಇಂದಿನ ತರಗತಿಯನ್ನು ಅಂತ್ಯಗೊಳಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.